ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ನಿಮ್ಗೆ ಸಿಂಪಲ್ಲಾಗಿ ಹೇಳ್ತೀನಿ ಸ್ನೇಹಿತರೆ. ಎಲ್ಲರೂ ಸ್ಕ್ರೀನಿಂಗ್ ಮಾಡ್ತಾಯಿದ್ರಿ. ಸ್ಕ್ರೀನಿಂಗ್ ಆದಮೇಲೆ ಅದನ್ನು ಸ್ಕ್ರೀನಿಂಗ್ ಕ್ಲೋಸ್ ಮಾಡಬೇಕು. ನೀವು ಕ್ಲೋಸ್ ಮಾಡಿಲ್ಲ ಅಂದರೆ ಇನ್ನೂ ಪ್ರೋಗ್ರೆಸ್ ಅಂತ ಅಷ್ಟೇ ಇದ್ದೋಗ್ತದೆ ಸ್ನೇಹಿತರೆ. ಅದಕ್ಕೆ ಎಲ್ಲರೂ ಏನು ಮಾಡ್ತೀರ ಅಂದರೆ ನಿಮ್ಮ ಒಂದು ಟೀಚರ್ ಲಾಗಿನ್ನಲ್ಲಿ ಸ್ಕ್ರೀನಿಂಗನ್ನು ಕ್ಲೋಸ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೀವು ಒಂದು ಟೀಚರ್ ಲಾಗಿನ್ನಲ್ಲಿ ಸ್ಕ್ರೀನಿಂಗ್ ಯಾವ ರೀತಿ ಕ್ಲೋಸ್ ಮಾಡಬೇಕಂತ ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನೀವು ಟೀಚರ್ ಲಾಗಿನ್ನಲ್ಲಿ ಇರಬೇಕು. HM ಲಾಗಿನ್ನಲ್ಲಿ ಇರಬಾರ್ದು, ಟೀಚರ್ ಲಾಗಿನ್ನಲ್ಲಿ ಇರಬೇಕು. ಸೊ ಇಲ್ಲಿ ಕೆಳಗೆ ಸ್ಟಾರ್ಟ್ ಸ್ಕ್ರೀನಿಂಗ್ ಅಂತಿದೆ ನೋಡಿ ಸ್ನೇಹಿತರೆ, ಅದ್ರ ಕೆಳಗೆ ಟಚ್ ಮಾಡಬೇಕು. ಟಚ್ ಮಾಡಬೇಕಾದ್ರೆ ನೋಡಿ, ನಾನು ಒಂದು ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಫಸ್ಟ್ ಕ್ಲಾಸ್ 1 ಕಂಪ್ಲೀಟೆಡ್ ಅಂತಿದೆ, ಕ್ಲಾಸ್ 2 ಕಂಪ್ಲೀಟೆಡ್ ಅಂತಿದೆ, ಬಟ್ ಕ್ಲಾಸ್ 3 ಕಂಪ್ಲೀಟೆಡ್ ಇಲ್ಲ. ಇದು ಕಂಪ್ಲೀಟ್ ಸ್ಕ್ರೀನಿಂಗ್ ಕ್ಲೋಸ್ ಮಾಡಿಲ್ಲ. ನಾನು ಎಲ್ಲ ಮಕ್ಕಳದು ಎಂಟ್ರಿ ಮಾಡಿದ್ದೀನಿ, ಎಲ್ಲ ಮಕ್ಕಳದು ಡೀಟೇಲ್ ಎಂಟ್ರಿ ಮಾಡಿದ್ದೀನಿ. ನೋಡಿ, ಟೋಟಲ್ ಸ್ಟೂಡೆಂಟ್ ಅಸೈನ್ ಫಾರ್ ಪಾರ್ಟ್ 1 9 ಅಂತಿದೆ, ಕಂಪ್ಲೀಟೆಡ್ ಪಾರ್ಟ್ 1 9 ಅಂತ ಸ್ಕ್ರೀನಿಂಗ್ ಅಂತಿದೆ, ಪೆಂಡಿಂಗ್ ಪಾರ್ಟ್ 1 ಸ್ಕ್ರೀನಿಂಗ್ 0 ಇದೆ ಸ್ನೇಹಿತರೆ. ಆದರೆ ಸ್ಕ್ರೀನಿಂಗ್ ಅನ್ನೋದು ನಾನು ಕ್ಲೋಸ್ ಮಾಡಿಲ್ಲ. ಸ್ಕ್ರೀನಿಂಗನ್ನು ನಾನು ಯಾವ ರೀತಿ ಕ್ಲೋಸ್ ಮಾಡಬೇಕಂದ್ರೆ, ಮತ್ತೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಸ್ಟಾರ್ಟ್ ಸ್ಕ್ರೀನಿಂಗ್ ಬನ್ನಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಟಚ್ ಮಾಡಿ ತೋರಿಸ್ತೀನಿ. ಇಲ್ಲಿ ಓಪನ್ ಸ್ಕ್ರೀನಿಂಗ್ ಅಂತಿದೆ ನೋಡಿ ಸ್ನೇಹಿತರೆ. ಇದನ್ನು ಮತ್ತೆ ಸ್ಕ್ರೀನಿಂಗ್ ಓಪನ್ ಮಾಡ್ಕೋಬೋದು ಡೇಟ್ ಒಳಗಿದ್ದರೆ. ಮತ್ತೆ ಕ್ಲೋಸ್ ಮಾಡ್ಕೋಬೇಕಂದ್ರೆ ಯಾವ ರೀತಿ ಅಂದರೆ, ಇನ್ನು ಪ್ರೋಗ್ರೆಸ್ ಮೇಲೆ ಈ ಒಂದು ಕ್ಲಾಸ್ ಮೇಲೆ ಫಾರ್ ಎಕ್ಸಾಂಪಲ್ 3rd ಸ್ಟ್ಯಾಂಡರ್ಡ್ ಇದೆ, ಈ 3rd ಸ್ಟ್ಯಾಂಡರ್ಡ್ ಕ್ಲಾಸ್ ಮೇಲೆ ಟಚ್ ಮಾಡ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು 1 2 3 4 5 ಮಕ್ಕಳದ್ದು ಸ್ಕ್ರೀನಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ಆದರೆ ಸ್ಕ್ರೀನಿಂಗ್ ಕ್ಲೋಸ್ ಆಗಿಲ್ಲ. ಸೊ ಕಂಪ್ಲೀಟ್ ಅಷ್ಟೇ ಮಾಡಿದ್ದೀನಿ. ಸೊ ಸ್ಕ್ರೀನಿಂಗನ್ನು ನಾವು ಯಾವ ರೀತಿ ಕಂಪ್ಲೀಟ್ ಮಾಡಬೇಕಂದ್ರೆ, ಕೆಳಗೆ ಕ್ಲೋಸ್ ಸ್ಕ್ರೀನಿಂಗ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಕ್ಲೋಸ್ ಸ್ಕ್ರೀನಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ, ಬೈ ಕ್ಲೋಸಿಂಗ್ ದ ಸ್ಕ್ರೀನಿಂಗ್ ದಿಸ್ ಸೆಷನ್ ವಿಲ್ ಬಿ ಮಾರ್ಕ್ಡ್ ಆಸ್ ಕಂಪ್ಲೀಟೆಡ್, ನೋ ಫರ್ದರ್ ಎಡಿಟ್ಸ್ ಕ್ಯಾನ್ ಬಿ ಮೇಡ್ ಅನ್ಲೆಸ್ ಯು ಚೂಸ್ ಟು ಓಪನ್ ದ ಸ್ಕ್ರೀನಿಂಗ್, ಡೂ ಯು ವಾಂಟ್ ಟು ಕಂಟಿನ್ಯೂ ಅಂತ ಕೇಳ್ತೈತೆ. ಎಸ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಎಸ್ ಕ್ಲೋಸ್ ಅಂತ ಕೊಟ್ಟಾಗ ನೋಡಿ ಸ್ನೇಹಿತರೆ, ಎಲ್ಲ ನಮ್ಮ ಒಂದು ಆ ಕ್ಲಾಸು ಸ್ಕ್ರೀನಿಂಗ್ ಕ್ಲೋಸ್ ಆಯಿತು. ಕ್ಲೋಸ್ ಆದಾಗ ಇಲ್ಲಿ ಮತ್ತೆ ನಾನು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಾಗ ನೋಡಿ ಸ್ನೇಹಿತರೆ, ಎಲ್ಲ ಸ್ಕ್ರೀನಿಂಗ್ಸು ಕಂಪ್ಲೀಟೆಡ್ ಅಂತ ಬಂತು. ಸೊ ನೀವು ಪ್ರತಿಯೊಬ್ಬರೂ ಸಹ ಇದನ್ನು ಕಂಪಲ್ಸರಿ ಸ್ಕ್ರೀನಿಂಗ್ ನಿಮ್ಮದು ಮುಗಿದಿದ್ದರೆ ಕ್ಲೋಸ್ ಮಾಡಲೇಬೇಕಾಗತ್ತೆ. ಕ್ಲೋಸ್ ಮಾಡಿದಾಗ ಮಾತ್ರ ನಿಮ್ಗೆ ಇಲ್ಲಿ ಕಂಪ್ಲೀಟೆಡ್ ಅಂತ ಬರುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಸ್ಕ್ರೀನಿಂಗ್ ಕ್ಲೋಸ್ ಅಂತ ಕಂಪ್ಲೀಟೆಡ್ ಅಂತ ಬರಲ್ಲ, ಇನ್ನು ಪ್ರೋಗ್ರೆಸ್ ಅಂತ ಬರುತ್ತೆ ಸ್ನೇಹಿತರೆ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರೂ ನಾನೀಗ ಹೆಂಗೆ ಸ್ಕ್ರೀನಿಂಗ್ ಕ್ಲೋಸ್ ಮಾಡಿದ್ನೋ ಆ ರೀತಿ ನೀವು ಸ್ಕ್ರೀನಿಂಗನ್ನು ಎಲ್ಲ ಶಿಕ್ಷಕರು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದಾಗ ನಿಮ್ಮ ಒಂದು ಇದು ಏನಪ್ಪ ಅಂದರೆ, ನಿಮ್ಮ ಸ್ಕ್ರೀನಿಂಗ್ ವರ್ಕು ಕಂಪ್ಲೀಟೆಡ್ ಆಗಿದೆ ಅಂತ ನಿಮ್ದು ಯಾವತ್ತು ಕ್ಲೋಸ್ ಆಗುತ್ತೋ ಆವಾಗ ನಿಮಗೆ ಅಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಕಂಪ್ಲೀಟ್ ಡಾಟಾ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಡಾಟಾ ಸಬ್ಮಿಟ್ ಆಗೋದಿಲ್ಲ. ದಯವಿಟ್ಟು ಎಲ್ಲ ಶಿಕ್ಷಕರಲ್ಲೂ ನಾನು ವಿನಂತಿ ಮಾಡ್ಕೊಳ್ಳೋದಂದರೆ, ಈ ರೀತಿ ನಾವು ಸ್ಕ್ರೀನಿಂಗನ್ನು ಕ್ಲೋಸ್ ಮಾಡಬೇಕಾಗತ್ತೆ. ನೀವು ಕ್ಲೋಸ್ ಮಾಡಬೇಕಂದ್ರೆ ಟೀಚರ್ ಲಾಗಿನಲ್ಲಿ ಇರಬೇಕು, ಸ್ಟಾರ್ಟ್ ಸ್ಕ್ರೀನಿಂಗ್ ಪಾರ್ಟ್ 1 ಅಂತ ಟಚ್ ಮಾಡಬೇಕು. ಯಾವುದಾದ್ರೂ ಇಲ್ಲಿ ಒಂದು ವೇಳೆ ಇಲ್ಲಿ ಕಂಪ್ಲೀಟೆಡ್ ಅಂತಿರೋ ಬದಲು ಇನ್ನು ಪ್ರೋಗ್ರೆಸ್ ಅಂತಿದ್ರೆ ಏನು ಮಾಡಬೇಕು, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗೆ ಏನಾಗುತ್ತೆ, ಕ್ಲೋಸ್ ಸ್ಕ್ರೀನಿಂಗ್ ಅಂತಿದೆ. ಇಲ್ಲಿ ನಾನು ಓಪನ್ ಸ್ಕ್ರೀನಿಂಗ್ ಇದೆ, ಯಾಕಂದರೆ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಸೊ ಓಪನ್ ಸ್ಕ್ರೀನಿಂಗ್ ಇರೋದ್ರಿಂದ ನೀವು ಇಲ್ಲಿ ಕ್ಲೋಸ್ ಸ್ಕ್ರೀನಿಂಗ್ ಅಂತ ಕೊಟ್ಟರೆ ಖಂಡಿತ ಕ್ಲೋಸ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ಎಲ್ಲ ಶಿಕ್ಷಕರು ನಿಮ್ಮ ಒಂದು ಸ್ಕ್ರೀನಿಂಗ್ಸ್ನ ಕಂಪ್ಲೀಟ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ನಿಮ್ಮ ಸ್ಕ್ರೀನಿಂಗ್ಸ್ ಆಗಿದ್ದರೆ ಎಲ್ಲ ಶಿಕ್ಷಕರು ಕಂಪ್ಲೀಟ್ ಮಾಡಿ ಸ್ಕ್ರೀನಿಂಗನ್ನು ಕ್ಲೋಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ UDIS HRMS ಇನ್ನಿತರ ಎಲ್ಲ ವಿಚಾರಗಳು ನಿಮ್ಮ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ.